ಔಷಧಿ ಸಸ್ಯಗಳ ಕುರಿತ ಬಂಡೀಪುರ ಹುಲಿ ಸಂರಕ್ಷಣಾ ವಿಭಾಗೀಯ ಮಟ್ಟದ ಅರಣ್ಯ ಅಧಿಕಾರಿಗಳ ಮತ್ತು ಮುಂಚೂಣಿ ಸಿಬ್ಬಂದಿಗಳ ಸಾಮರ್ಥ್ಯ ವರ್ಧನೆ ಸಮನ್ವಯ ಕಾರ್ಯಾಗಾರವನ್ನು ಕರ್ನಾಟಕ ರಾಜ್ಯ ಔಷಧಿ ಗಿಡಮೂಲಿಕಾ ಪ್ರಾಧಿಕಾರ ಮತ್ತು ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ ಹಾಗೂ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದು, ನಮ್ಮಲ್ಲಿ ಈ ಔಷಧಿ ಗಿಡಗಳ ಬಗ್ಗೆ ಒಂದು ಎಸ್ಟಾಬ್ಲಿಷ್ಡ್ ಮಾರ್ಕೆಟ್ ಇಲ್ಲ. ದೇಶದಲ್ಲಿ ಇರುವುದು ಒಂದೇ ಮಾರ್ಕೆಟ್, ಅದು ನೀಮಂಚ್ ಅಂತ ಇಂದೋರ್ ಹತ್ರ ಮಧ್ಯಪ್ರದೇಶನಲ್ಲಿದೆ. ನಂಬರ್ ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೋದು. ವಾರ್ಷಿಕವಾಗಿ ಸುಮಾರು 200 ಮೆಟ್ರಿಕ್ ಟನ್ನಷ್ಟು ಅಶೋಕ ಗಿಡದ ಬಾರ್ಕ್ ಟ್ರೇಡ್ ಆಗ್ತದೆ. ಅದು ಪೂರ್ಣವಾಗಿ ನೀಮಂಚಿಂದ ಸಪ್ಲೈ ಆಗ್ತದೆ. ನೀಮಂಚ್ ಇರುವಂತಹ ಮಧ್ಯಪ್ರದೇಶದಲ್ಲಿ ಕೇವಲ ಒಂದೇ ಒಂದು ಸಹ ಅಶೋಕ ಗಿಡ ಇರೋದಿಲ್ಲ. ಪೂರ್ಣವಾಗಿ ಅದು ಕರ್ನಾಟಕ, ಕೇರಳ ಹಾಗೂ ಸ್ವಲ್ಪ ಭಾಗ ಅಸ್ಸಾಂನಿಂದ ಕಲೆಕ್ಟ್ ಆಗಿ ನೀಮಂಚ್ಗೆ ಹೋಗಿ ಅಲ್ಲಿಂದ ಸಪ್ಲೈ ಆಗ್ತದೆ. ಸೊ ಆದ್ದರಿಂದ ಈ ಗಿಡಗಳ ಇರುವುದು, ಅವುಗಳನ್ನು ಎಲ್ಲಿದೆ, ಏನು ಉಪಯೋಗವಾಗುತ್ತೆ, ಎಷ್ಟು ಬೆಲೆ ಬಾಳುತ್ತೆ ಅಂತ ಅಟ್ಲೀಸ್ಟ್ ತಿಳ್ಕೊಳ್ಳೋದೊಂದು ಬಹಳ ಮುಖ್ಯವಾದ ಒಂದು ನಮ್ಮ ಕರ್ತವ್ಯವಾಗುತ್ತೆ. Ayurveda comes into picture. Our government is very strongly promoting it. All of us know that. Ayurvedic companies in this country, Dabur, Patanjali, Emami, Himalaya, Vico, all these companies are growing at on an average 25% per annum for the last 5 years. And here lies the biggest opportunity for all of you who are actually in this huge facility, which is more than 1,000 square kilometers. If you guys can add more value by learning about this area, medicinal plants, biodiversity, all of this, you can do well for the local society in this area, the local villages in this area. If you can add value in this area, I am quite sure you will do well in the future as well. So I really appreciate this whole exercise of trying to introduce these whole areas into Forest Department personnel, and I wish you guys all the best. Thank you. ಕೋವಿಡ್ ಟೈಮ್ನಲ್ಲಿ ನಿಮ್ಮೆಲ್ಲರಿಗೆ ಗೊತ್ತಿದೆ, 2 ವರ್ಷ ತುಂಬ ನಮಗೆ ಕಷ್ಟ ಅನುಭವ ಆಯಿತು. ಸೊ ಈ ಎಲ್ಲ ಬಯೋಡೈವರ್ಸಿಟಿಗೆ ನಾವು ಪ್ರೊಟೆಕ್ಷನ್ ಮಾಡದಿದ್ರೆ ನಮ್ಮ ಮುಂದಿನ ಪೀಳಿಗೆ ಮತ್ತು ನಮ್ಮ ಮುಂದೆ ಬಂದು ನಮ್ಮ ಮಕ್ಕಳಿಗೆ ನಾವು ಹೇಳ್ತಾರೆ ಇದು ವಿ ಹ್ಯಾವ್ ಬಾರೋಡ್ ಫ್ರಮ್ ಅವರ್ ಚಿಲ್ಡ್ರನ್. ನೋಡಿದರೆ ಅದರ ಫ್ರೂಟ್, ಸೀಡ್, ಸ್ಟೆಮ್, ಬಾರ್ಕ್, ಫ್ಲವರ್, ಲೀಫ್, ಸ್ಟಿಗ್ಮಾ ಆಸ್ ವೆಲ್ ಆಸ್ ನಾನ್ ಗುಡ್ ಪ್ಲಾಂಟ್, ಇದು ಅಲ್ಲ. ದೊಡ್ಡ ದೊಡ್ಡ ಗಿಡಗಳನ್ನು ನಮಗೆ ಗೊತ್ತಿರುತ್ತದೆ, ಅದೇ ತರ ದೊಡ್ಡ ದೊಡ್ಡ ಪ್ರಾಣಿಗಳು ಕೂಡ ಗೊತ್ತಿರುತ್ತದೆ. ಆದರೆ ಚಿಕ್ಕ ಚಿಕ್ಕ ಸಸ್ಯಗಳನ್ನು ಎಷ್ಟು ಜನಕ್ಕೆ ಗೊತ್ತಿದೆ? ನೀವು ಪರಾಂಬುಲೇಷನ್ ಮಾಡ್ತಾ ಇದ್ದೀರಾ, ಈಗ ಪ್ರತಿ ದಿವಸ ತಾವು ಪರಾಂಬುಲೇಷನ್ ಮಾಡ್ತೀರಾ. ಅದರ್ವೈಸ್ ಟೆರಿಟೋರಿಯಲ್ ಡಿವಿಷನ್ನಲ್ಲಿ ನಾವು ಈಗ ಒಂದು ಮಂತ್ಗೆ 2 ದಿವಸ ನಾವು ಪರಾಂಬುಲೇಷನ್ ಮಾಡ್ತಾ ಇದ್ದೀವಿ. ಬಟ್ ಆದರೆ ನಾವು ಪರಾಂಬುಲೇಷನ್ ಮಾಡುವಾಗ ಅಲ್ಲಿ ಕಂಡು ಬರುವ ಮೆಡಿಸಿನಲ್ ಪ್ಲಾಂಟ್ಸ್ಗಳನ್ನು ಯಾರಾವುದು ಗುರುತಿಸಿದಿರಾ? ನನಗೆ ಗೊತ್ತಿರೋವರೆಗೆ ಒಂದು ಸುಮಾರು ಜನ ಮಾತ್ರ ಅದ್ರ ಬಗ್ಗೆ ನಾಲೆಜ್ ಇದೆ, ಅದನ್ನು ಗುರುತಿಸಿದಿರಾ. ಬಟ್ ಆದರೆ ಇನ್ನು ಮುಂದೆ ಈ ತರಬೇತಿ ಆಗಿಯ ನಂತರ ಪ್ರತಿಯೊಬ್ಬರು ಕೂಡ ಆ ಮೆಡಿಸಿನಲ್ ಪ್ಲಾಂಟ್ಸ್ ಕೂಡ ಇಂಪಾರ್ಟೆನ್ಸ್ ಕೊಡಬೇಕಾಗ್ತದೆ. ನೀವು ವ್ಯೂ ಲೈನ್ ಕ್ಲಿಯರೆನ್ಸ್ ಮಾಡ್ತೀರಾ, ಫೈರ್ ಲೈನ್ ಕ್ಲಿಯರೆನ್ಸ್ ಮಾಡಿದ್ದೀರಾ, ದಯವಿಟ್ಟು ಅದನ್ನು ಮಾಡುವಾಗ ಆ ಸಂದರ್ಭದಲ್ಲಿ ಎಲ್ಲಿಯಾವುದು ತಾವು ಮೆಡಿಸಿನಲ್ ಪ್ಲಾಂಟ್ಸ್ ಅನ್ನು ಕಂಡು ಬಂದಿದ್ರೆ ದಯವಿಟ್ಟು ಅದನ್ನು ಬಿಟ್ಟು ಬಾಕಿ ಉಳಿದ ಜಾಗವನ್ನು ಕ್ಲಿಯರ್ ಮಾಡ್ಕೊಂಡು ಹೋಗಬೇಕು ಅಂತ ನನ್ನ ಒಂದು ಸಣ್ಣ ವಿನಂತಿ ಇದೆ. ಕೆಲವು ವಿಭಾಗದಲ್ಲಿ ನೋಡಿದೀವಿ, ಕೆಲವೊಬ್ಬರೇ ಇಬ್ಬರೇ ಮಾತ್ರ ಮೆಡಿಸಿನಲ್ ಪ್ಲಾಂಟ್ ಬಗ್ಗೆ ಚೆನ್ನಾಗಿ ಗೊತ್ತಿರ್ತದೆ. ನೀವೆಲ್ಲ ಡೈಲಿ ಮ್ಯಾನೇಜ್ ಮಾಡೋದು ನಿಮಗೆಲ್ಲ ಗೊತ್ತಿರಲ್ಲ. ಸೊ ಹಾಗಾಗಿ ಎವ್ರಿಬಡಿ ಟ್ರೈ ಟು ನೋ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅದು ಏನು ಅಂತ ಫೀಲ್ಡಲ್ಲಿ ನೋಡಿ. ಸೊ ಈ ಗಿಡಗಳನ್ನ ಏನು ಉಪಯೋಗ, ಇದನ್ನು ಅದರ ಕಾರ್ಪೊರೇಟಲ್ಲಿ ಏನೋ ಯೂಸ್ ಮಾಡ್ತಾರಾ ಇಲ್ವಾ ಅಂತ ತಿಳ್ಕೊಳ್ಳಿ. ಮೆಡಿಸಿನಲ್ ಪ್ಲಾಂಟ್ ನಿಮಗೆ ಗೊತ್ತಿದೆ, 3/4 ಭಾಗ ಮೆಡಿಸಿನಲ್ ಪ್ಲಾಂಟ್ ಹರ್ಬ್ಸ್, ಮೇಜರ್ ಇಸ್ ಹರ್ಬ್ಸ್. ಸೊ ಈ ಹರ್ಬ್ಸ್ ಎಲ್ಲ ಪ್ರತಿ ವರ್ಷ ಸಾಯುತ್ತೆ, ಮತ್ತೆ ಅದು ಇಟ್ ವಿಲ್ ಗೆಟ್ ರೀಜನರೇಟೆಡ್. 15,000 rupees we actually save. We save it in different forms. We do fixed deposit, we buy gold. Once we have the money, then we can even buy a piece of land. So we do things with this savings. And so sometimes when we buy things like gold, for example, you bought gold for, let's say, 40,000 rupees a gram.
and let's say after 1 year it becomes 50,000 rupees a gram, you make some 10,000 rupees profit, fine? ಗಿಡ ಆಗಿರ್ಬೋದು, ಅದನ್ನ ಬರೀ ನಮ್ಮ ಕ್ಯೂರಿಂಗಿಗೆ ಅಂದರೆ ನಮಗೇನೋ ಕಾಯಿಲೆ ಬಂದಿದೆ ಅದಕ್ಕೆ ಚಿಕಿತ್ಸೆಗೋಸ್ಕರ ಯೂಸ್ ಮಾಡ್ತಿರೋವಂತಹ ಗಿಡಗಳಾಗಿರ್ಬೋದು, ಅಥವಾ ನಮ್ಮ ಹೆಲ್ತನ್ನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಯಾವುದಾದ್ರೂ ಒಂದು ಎಕ್ಸಾಂಪಲ್ ಹೇಳ್ತೀರಾ? ಹೆಲ್ತನ್ನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಯೂಸ್ ಮಾಡ್ತಾರೆ. ಕೊರೋನಾ ಬಂತು, ಅದ್ರ ಹಿಂದೆನೇ ಏನು ಜ್ವರಗಳು, ಚಿಕನ್ಗುನಿಯಾ ಬಂತು, ಡೆಂಗ್ಯೂ ಬಂತು, ಆಗೆಲ್ಲ ಎಲ್ಲರೂ ಒಂದು ಬಳ್ಳಿಯನ್ನು ಭಾಳ ಯೂಸ್ ಮಾಡಿದ್ರು. ಯಾವ್ದು ಗೊತ್ತಾ? ಅಮೃತ ಬಳ್ಳಿ. ಜೀವ ವೈದ್ಯ ಮಂಡಳಿ ಬೇರೆ ಬೇರೆ ರಾಜ್ಯ ಸರ್ಕಾರಗಳಾಗಿರ್ಬೋದು ಅಥವಾ ರಾಷ್ಟ್ರೀಯ ಜೀವ ವೈದ್ಯ ಪ್ರಾಧಿಕಾರ ಆಗಿರ್ಬೋದು, ಇವರು ಹೇಳಿದಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋಗುತ್ತೆ. ಹಾಗೆ ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ಇಲಾಖೆಗಳಿದೆ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಹಾರ್ಟಿಕಲ್ಚರ್ ಆಗಿರ್ಬೋದು, ಈ ಎಲ್ಲ ಇಲಾಖೆಗಳಿಗೆ ಸಲಹೆ ಸಹಕಾರಗಳನ್ನು ಕೊಡುವಂತಹ ಕೆಲಸಗಳನ್ನು ಜೀವ ವೈದ್ಯ ಮಂಡಳಿ ಮಾಡುತ್ತೆ. ಹಾಗೇನೆ ಬೇರೆ ಯಾವುದಾದ್ರೂ ಸಂಶೋಧನೆಗಳಿಗೆ ಅನುಮತಿ ಕೊಡುವಂತಹ ಕೆಲಸಗಳಾಗಿರ್ಬೋದು. ಯಾಕಂದ್ರೆ ಸಂಶೋಧನೆ ಹೆಸರಿನಲ್ಲಿ ಬಹಳಷ್ಟು ಜೀವ ಸಂಪತ್ತು ಏನಾಗಿದೆ, ನಾಶ ಆಗ್ತಾ ಇದೆ. ಯಾವುದೋ ಒಂದು ಸಸ್ಯದ ಮೇಲೆ ಸ್ಟಡಿ ಮಾಡ್ತಾರೆ, ಅವುಗಳಿಂದ ಬಂದಂತಹ ಏನು ರಿಸಲ್ಟ್ ಏನಿದೆ ಅದನ್ನು ಹೊರದೇಶಕ್ಕೆ ಮಾರುವಂತಹ ಕೆಲವೊಂದು ಘಟನೆಗಳು ನಡೀತವೆ. ಸೊ ಇವೆಲ್ಲವುಗಳನ್ನು ತಡಿಬೇಕು ಅನ್ನೋ ನಿಟ್ಟಿನಲ್ಲಿ ಕರ್ನಾಟಕ ಜೀವ ವೈದ್ಯ ಮಂಡಳಿ ಅನ್ನೋದು ಕೆಲಸ ಮಾಡುತ್ತೆ. Some of the parasitic plants you might have seen, ಗಿಡದ ಮೇಲೆ ಇನ್ನೊಂದು ಮರ ಬೆಳೀತಲ್ಲ, parasitic plants. So those parasitic plants also have got a very medicinal value. They are highly medicinal value. This is Dendrothera falcata, used to treat diarrhea, swelling. ದುರ್ಗ ಇದೆ, ಮಾಕ್ಲಿ ಬೆಟ್ಟ ಇದೆ, ಮಾಕ್ಲಿ ಊರಿದೆ, ಅಲ್ಲೆಲ್ಲ ಅದು ಮಾಕ್ಲಿ ಇದ್ದಿದ್ರಿಂದಾನೇ ಮಾಕ್ಲಿ ಅಂತ ಊರು ಹೆಸರನ್ನ ಕೊಟ್ಟದ್ದು. ಅದರಿಂದ ಅಲ್ಲಿ ಇದ್ದದೆಲ್ಲ ಈಗ ನ್ಯಾಚುರಲ್ ಆಗಿ ಬಹಳಷ್ಟು ಕಡಿಮೆ ಆಗೋಗಿದೆ. ಈಗ ಏನಿದ್ರು ಕೂಡ ಈಗ ಕಲ್ಟಿವೇಶನ್ ಅಲ್ಲಿ ಹೋಗಿದೆ. ಅವರು